ನಿಮ್ಮಲ್ಲಿ ಹಲವಾರು ಜನ ಇವಾಗಿನ್ನ ಅರ್ನ್ ಮಾಡೋದಕ್ಕೆ ಶುರು ಮಾಡಿರ್ಬೋದು. ಹಾಗೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಬಗ್ಗೆನೂ ಕೇಳ್ಪಟ್ಟಿರ್ಬೋದು. ಬಟ್ ನಿಮ್ಗೆ ಸೇಮ್ ಟೈಮ್ ಒಂದು ಕನ್ಫ್ಯೂಷನ್ ಅನ್ನೋದಿರುತ್ತೆ. ಯಾಕೆ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು? ಬೇರೆ ಆಪ್ಷನ್ಸ್ ಗಳು ಇದೆಯಲ್ಲ ಇನ್ವೆಸ್ಟ್ ಮಾಡೋದಕ್ಕೆ. ಎಕ್ಸಾಂಪಲ್ ಗೋಲ್ಡ್ ಇದೆ, ರಿಯಲ್ ಎಸ್ಟೇಟ್ ಇದೆ, FD ಇದೆ. ಈ ತರ ಹಲವಾರು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಇರ್ಬೇಕಾದ್ರೆ ಯಾಕೆ ಸ್ಟಾಕ್ ಮಾರ್ಕೆಟ್ ಅಲ್ಲೇ ಇನ್ವೆಸ್ಟ್ ಮಾಡಬೇಕು ಅಂತ ನೀವ್ ಅನ್ಕೊಂತ ಇದ್ರೆ, ಇವತ್ತು ನಾವು ಏನಕ್ಕೆ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಲೇಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಬೇರೆ ಅಸೆಟ್ ಕ್ಲಾಸ್ ಗಳಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ರಿಟರ್ನ್ಸ್ ಅನ್ನೋದನ್ನ ಪಡ್ಕೊಬಹುದು. ಫಾರ್ ಎಕ್ಸಾಂಪಲ್ ಲಾಸ್ಟ್ 15 ಇಯರ್ಸ್ ನಾವು ಡೇಟಾ ತೆಗೆದು ನೋಡಿದ್ರು ಸೆನ್ಸೆಕ್ಸ್ 13.6% ರಿಟರ್ನ್ ಕೊಟ್ಟಿದೆ. ಹಾಗೆ ಗೋಲ್ಡ್ 10.6% ರಿಟರ್ನ್ ಕೊಟ್ಟಿದೆ. ರಿಯಲ್ ಎಸ್ಟೇಟ್ 6.2% to 7% ರಿಟರ್ನ್ ಕೊಟ್ಟಿದೆ. ಹಾಗೆ FD 5 to 6% ರಿಟರ್ನ್ ಅನ್ನೋದನ್ನ ಕೊಟ್ಟಿದೆ. ಇದರಲ್ಲಿ ನಮಗೆ ಕ್ಲಿಯರ್ ಆಗಿ ಏನ್ ಗೊತ್ತಾಗುತ್ತೆ ಅಂದ್ರೆ, ಸ್ಟಾಕ್ ಮಾರ್ಕೆಟ್ ನ ಬೆಂಚ್ ಮಾರ್ಕ್ ಆಗಿರುವಂತಹ ಸೆನ್ಸೆಕ್ಸ್ ಬೇರೆ ಅಸೆಟ್ ಕ್ಲಾಸ್ ಗಳಿಗಿಂತ ಜಾಸ್ತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಅಂದ್ರೆ ಜಾಸ್ತಿ ರಿಟರ್ನ್ಸ್ ನ ಕೊಟ್ಟಿದೆ. ಹಾಗೆ ನೀವೇನಾದ್ರೂ ಡೈರೆಕ್ಟ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಈ ರಿಟರ್ನ್ಸ್ ಇನ್ನ ಜಾಸ್ತಿ ಆಗುತ್ತೆ. 1980ರಲ್ಲಿ ಏನಾದ್ರೂ ನೀವು ₹1 ವಿಪ್ರೋ ಶೇರ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇವತ್ತಿಗೆ ಅದರ ವ್ಯಾಲ್ಯೂ 7 ಲಕ್ಷ ರೂಪಾಯಿ ಆಗಿರೋದು. ಹಾಗೆ ನೀವೇನಾದ್ರೂ ಸೆನ್ಸೆಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ₹390 ಆಗಿರೋದು. ಅದೇ ಗೋಲ್ಡ್ ಅಲ್ಲಿ ₹34 ಆಗಿರೋದು. ಹಾಗೆ FD ನಲ್ಲಿ ₹21.7 ಆಗಿರೋದು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬೇರೆ ಅಸೆಟ್ ಕ್ಲಾಸ್ ಗಳಿಗಿಂತ ಜಾಸ್ತಿ ರಿಟರ್ನ್ಸ್ ಅನ್ನೋದು ಸಿಗುತ್ತೆ. ಹಾಗೆ ಲಿಕ್ವಿಡಿಟಿ ಅನ್ನೋದು ಸಿಗುತ್ತೆ. ಅಂದ್ರೆ ಮಾರ್ಕೆಟ್ ಓಪನ್ ಇರ್ಬೇಕಾದ್ರೆ ನೀವು ನಿಮ್ ಸ್ಟಾಕ್ಸ್ ಗಳನ್ನ ಸೆಲ್ ಆಫ್ ಮಾಡ್ಬಿಟ್ಟು ಕ್ಯಾಶ್ ನ ವಿಡ್ರಾ ಮಾಡ್ಕೊಬಹುದು. ಈ ಲಿಕ್ವಿಡಿಟಿ ಅನ್ನೋದು ಗೋಲ್ಡ್ ಅಲ್ಲೂ ಸಿಗುತ್ತೆ, ಹಾಗೆ FD ನಲ್ಲೂ ಸಿಗುತ್ತೆ. ಗೋಲ್ಡ್ ಅಲ್ಲಿ ನಿಮ್ಮ ಒಂದು ಸಿಚುವೇಶನ್, ನಿಮ್ಮ ಎಮರ್ಜೆನ್ಸಿನ ಮಿಸ್ಯೂಸ್ ಮಾಡ್ಕೊಂಡು ನಿಮ್ಗೆ ಚೀಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಬಟ್ ರಿಯಲ್ ಎಸ್ಟೇಟ್ ಅಲ್ಲಿ ನಿಮ್ಗೆ ಲಿಕ್ವಿಡಿಟಿ ಅನ್ನೋದೇ ಸಿಗಲ್ಲ. ನೀವು ಒನ್ಸ್ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀರಾ ಅಂತ ಅಂದ್ರೆ ನೀವು ಸೆಲ್ಲರ್ ಸಿಗೋವರೆಗೂ ಮಾರೋದಕ್ಕಾಗಲ್ಲ, ನಿಮ್ಗೆ ಎಷ್ಟೇ ಎಮರ್ಜೆನ್ಸಿ ಇದ್ರು ಅಷ್ಟೇ. ಯಾಕೆ ಅಂದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ತುಂಬಾ ದುಡ್ಡು ಬೇಕಾಗುತ್ತೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಅಂದ್ರೆ ಒಬ್ರು ಬೈಯರ್ ಸಿಗ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಅಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡೋರು ಸಿಗ್ಬೇಕು. ಹಾಗೆ ತುಂಬಾ ಪ್ರೊಸೀಜರ್ಸ್ ಗಳನ್ನ ಫಾಲೋ ಮಾಡ್ಬೇಕಾಗುತ್ತೆ, ಗೌರ್ಮೆಂಟ್ ಪ್ರೊಸೀಜರ್ಸ್ ಗಳನ್ನ. ಅಂದ್ರೆ ರಿಜಿಸ್ಟ್ರೇಷನ್ ಆಗಿರ್ಬೋದು, ಸೇಲ್ಸ್ ಡೀಡ್ ಆಗಿರ್ಬೋದು, ನೆಗೋಷಿಯೇಷನ್ ಪ್ರೊಸೆಸ್ ಗಳು ತುಂಬಾ ನಡೆಯುತ್ತೆ. ಹೀಗಾಗಿ ರಿಯಲ್ ಎಸ್ಟೇಟ್ ಅಲ್ಲಿ ಲಿಕ್ವಿಡಿಟಿ ಅನ್ನೋದಿಲ್ಲ. ಸೊ ಇದೇ ನಮ್ನ ನೆಕ್ಸ್ಟ್ ಪಾಯಿಂಟ್ ತಗೊಂಡೋಗೋದು ಅಂದ್ರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅನ್ನೋದು ಇಲ್ವೇ ಇಲ್ಲ. ಯಾರು ಬೇಕಂದ್ರು ಎಷ್ಟ್ರಲ್ಲಿ ಬೇಕಂದ್ರು ಇನ್ವೆಸ್ಟ್ಮೆಂಟ್ ನ ಮಾಡ್ಬೋದು. ಅಂದ್ರೆ ₹100ಗೂ ನೀವು ಶೇರ್ಸ್ ನ ಬೈ ಮಾಡ್ಬೋದು, 1 ಲಕ್ಷಕ್ಕೂ ನೀವು ಶೇರ್ಸ್ ನ ಬೈ ಮಾಡ್ಬೋದು. ಅದೇ ರಿಯಲ್ ಎಸ್ಟೇಟ್ ಅಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ₹1,00,000 ₹1,00,00,000 ಬೇಕೇ ಬೇಕಾಗುತ್ತೆ. ಅದೇ ಗೋಲ್ಡ್ ಅಲ್ಲಿ ಸಾವಿರಾರು ಗಟ್ಟಲೆ ದುಡ್ಡಂತೂ ಬೇಕೇ ಬೇಕಾಗುತ್ತೆ. FD ನಲ್ಲೂ ಇದೇ ಅಪ್ಲೈ ಆಗುತ್ತೆ. ನಾವು ಲಕ್ಷಾಂತರ ರೂಪಾಯಿ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂದ್ರೆ ಯಾರೇ ಆಗ್ಲಿ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಬಗ್ಗೆ ಯೋಚನೆ ಮಾಡ್ತೀವಿ. ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ನಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಇರುವಂತ ಶೇರ್ಸ್ ಗಳಿಗೆ ಗ್ಯಾರಂಟಿ ಅನ್ನೋದನ್ನ ಕೊಡುತ್ತೆ. ಅಂದ್ರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ನಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಇರುವಂತ ಶೇರ್ಸ್ ಗಳನ್ನ ಫ್ರಾಡ್ ಆಗದೆ ಇರೋ ತರ ನೋಡ್ಕೊಳುತ್ತೆ. ಅದೇ ನಿಮ್ಗೆ ರಿಯಲ್ ಎಸ್ಟೇಟ್ ಅಲ್ಲಿ ಈ ಸೇಫ್ಟಿ ಸೆಕ್ಯೂರಿಟಿ ಅನ್ನೋದು ಸಿಗೋದಿಲ್ಲ. ಯಾಕೆ ಅಂತಂದ್ರೆ ಪೇಪರ್ಸ್ ನ ಫ್ರಾಡ್ ಮಾಡುವಂತ ಚಾನ್ಸಸ್ ಇರುತ್ತೆ. ಇನ್ನೊಂದೊಂದ್ಸಲಿ ಲಿಟಿಗೇಷನ್ ಆಗೋಂತ ಚಾನ್ಸಸ್ ಇರುತ್ತೆ. ಗೋಲ್ಡ್ ಅಲ್ಲೂ ಅಷ್ಟೇ ಚೀಟ್ ಆಗೋಂತ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಥವಾ ಕಳ್ತನ ಆಗ್ಬೋದು ಮನೆ. ಬಟ್ FD ನಲ್ಲಿ ನೀವೇನಾದ್ರೂ FD ನ ನೀವು ಗೌರ್ಮೆಂಟ್ ಬ್ಯಾಂಕ್ ಅಲ್ಲಿ ನೀವು ಇಡ್ತೀರಾ ಅಂತ ಅಂದ್ರೆ ಅದಕ್ಕೆ ಸೇಫ್ಟಿ ಅನ್ನೋದು ಸಿಗ್ಬೋದು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಬೆಟರ್ ರಿಟರ್ನ್ಸ್ ಅನ್ನೋದು ಸಿಗುತ್ತೆ, ಲಿಕ್ವಿಡಿಟಿ ಸಿಗುತ್ತೆ, ಸೆಕ್ಯೂರಿಟಿ ಸಿಗುತ್ತೆ. ಹಾಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅನ್ನೋದು ಇಲ್ವೇ ಇಲ್ಲ. ನೀವು ಕಡಿಮೆ ಅಮೌಂಟ್ ಇಂದ ಕೂಡ ನೀವು ಇನ್ವೆಸ್ಟ್ಮೆಂಟ್ ನ ಮಾಡಬಹುದು. ಅಫ್ಕೋರ್ಸ್ ರಿಯಲ್ ಎಸ್ಟೇಟ್ ತುಂಬಾ ಒಳ್ಳೆ ಆಪ್ಷನ್ ಆಗುತ್ತೆ. ಯಾವಾಗ ನೀವು ಒಂದು ಪ್ಲಾಟ್ ನ ಬೈ ಮಾಡಿ ಅಲ್ಲಿ ಮನೆ ಕಟ್ಟಬೇಕು ಅಂತ ಇರ್ತೀರಾ, ಅಥವಾ ಅಪಾರ್ಟ್ಮೆಂಟ್ ತಗೊಂಡು ಅಲ್ಲೇ ಇರ್ಬೇಕು ಅನ್ಕೊಂತೀರಾ, ಅದು ಒಳ್ಳೆ ಆಪ್ಷನ್. ಯಾಕಂದ್ರೆ ನಮ್ಮ ಮಿಡಲ್ ಕ್ಲಾಸ್ ಜನರಿಗೆ ಅದೊಂದು ಆಸೆ ಇರುತ್ತೆ, ಒಂದು ಸ್ವಂತ ಮನೆನ ಬೈ ಮಾಡ್ಲೇಬೇಕು ಅಂತ. ಅದೇ ನೀವು ಗೋಲ್ಡ್ ನ ಒಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಆಗಿ ನೋಡ್ಬೇಡಿ, ಹಾರ್ಡ್ ಗೋಲ್ಡ್ ನ. ಯಾಕೆ ಅಂತ ಅಂದ್ರೆ ಹೋಗ್ತಾ ಹೋಗ್ತಾ ಅದು ಡ್ಯಾಮೇಜ್ ಆಗೋಂತ ಚಾನ್ಸಸ್ ಇರುತ್ತೆ. ಅದ್ರ ಬದಲು ನೀವು RBI ರೆಗ್ಯುಲೇಟೆಡ್ ಸಾವರಿನ್ ಗೋಲ್ಡ್ ಬಾಂಡ್ಸ್ ನ ಬೈ ಮಾಡ್ಬೋದು. ನಿಮ್ಗೆ ಅವರು ರಿಟರ್ನ್ಸ್ ಕೊಡ್ತಾರೆ. ಅಂದ್ರೆ 5 years 10 year ಇರುತ್ತೆ. ಆಮೇಲೆ ನೀವು ಅದನ್ನ ಮಾರಿ ರಿಟರ್ನ್ಸ್ ಸಂಪಾದನೆ ಮಾಡ್ಬೋದು. ಅದರ ಜೊತೆಗೆ ನಿಮ್ಗೆ 2.5% ರಿಟರ್ನ್ ಸಿಗುತ್ತೆ. FD ಒಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಆಗಿ ನೋಡ್ಬೇಡಿ, ಅದನ್ನ ಒಂದು ಎಮರ್ಜೆನ್ಸಿ ಫಂಡ್ ಆಗಿ ನೋಡಿ. ಅಂದ್ರೆ ನಿಮ್ಗೆ ಏನಾದ್ರು ಅರ್ಜೆಂಟ್ ಆಗಿ ದುಡ್ಡು ಬೇಕು ಅಂತ ಅಂದ್ರೆ ನೀವು FD ನ ಬ್ರೇಕ್ ಮಾಡ್ಬಿಟ್ಟು ತಕ್ಷಣ ಅದನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಂದ್ರೆ ಯಾರಾದ್ರೂ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರೆ, ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.